ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಗ್ರಾಮ ಪೆರೇಸಂದ್ರದಲ್ಲಿಯೇ ಭುಗಿಲೆದ್ದ ಆಕ್ರೋಶ. ಸರ್ಕಾರ ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಬಾಲಕಿ ಮೃತಪಟ್ಟ ಆರೋಪ. ಶಿಡ್ಲಘಟ್ಟ ನಗರದ 7ನೇ ವಾರ್ಡಿನ ನಾಗರಿಕರಿಗೆ ನಿತ್ಯ ನರಕಯಾತನೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತೆ ವಿರುದ್ಧ ಸ್ಥಳೀಯರ ಕೆಂಡ. ದಲಿತ ಮುಸ್ಲಿಮರ ಕಾಲೋನಿಗಳೆಂದರೆ ಅಸಡ್ಡೆಯೇ ಎಂದು ಪ್ರಶ್ನಿಸುತ್ತಿರುವ ಜನ. ಮಾವಿಗೆ ಬೆಂಬಲ ಬೆಲೆ ಯೋಜನೆ ವಿಸ್ತರಣೆಗೆ ಆಗ್ರಹಿಸಿ ಕೋಲಾರದಲ್ಲಿ ಮಾವು ಬೆಳೆಗಾರರಿಂದ ಪ್ರತಿಭಟನೆ. ರಾಜ್ಯ ಕೇಂದ್ರ ಸರ್ಕಾರಗಳು ಅವಧಿ ವಿಸ್ತರಣೆ ಮಾಡಿ ಮಾವು ಬೆಳೆಗಾರರ ನೆರವಿಗೆ ಧಾವಿಸಲು ಒತ್ತಾಯ. ವಾರ್ತೆಗಳ ವಿವರ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಗ್ರಾಮ ಪೆರೇಸಂದ್ರದಲ್ಲಿಯೇ ಆಕ್ರೋಶ ಭುಗಿಲೆದ್ದಿದೆ. ಗ್ರಾಮದಲ್ಲಿ ಆಸ್ಪತ್ರೆಗೆ ಅಗತ್ಯ ಮೂಲ ಸೌಕರ್ಯದ ಜೊತೆಗೆ ವೈದ್ಯರು ಸಿಬ್ಬಂದಿಯನ್ನು ನೇಮಿಸುವಲ್ಲಿ ವಿಫಲವಾದ ಶಾಸಕರ ಕ್ರಮಕ್ಕೆ ಸ್ವಂತ ಗ್ರಾಮದ ಜನರೇ ಛೀಮಾರಿ ಹಾಕಿದ್ದಾರೆ. ನೂರಾರು ಜನ ಸೇರಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಶಾಸಕರು ಮತ್ತು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಹಾಗಾದ್ರೆ ಯಾಕೆ ಆ ಆಕ್ರೋಶ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರಕ್ಕೆ ಕಾಲಿಟ್ಟು 23 ದಿನಗಳಾಗಿದೆ. ಕೆಂಪೇಗೌಡ ಜಯಂತಿಯ ದಿನ ತೊಡೆ ತಟ್ಟಿ ಮೀಸೆ ತಿರುವಿ ಹೋದ ಶಾಸಕರು ಮತ್ತೆ ಕ್ಷೇತ್ರದತ್ತ ಮುಖ ಮಾಡಿಲ್ಲ. ಅಮಾಯಕ ಜೀವಗಳು ಬಲಿಯಾಗುತ್ತಿದ್ದರೂ ಕನಿಷ್ಠ ಸೌಜನ್ಯಕ್ಕೆ ಸ್ಥಳಕ್ಕೆ ಭೇಟಿ ನೀಡುವ ಪ್ರಯತ್ನವನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾಡಿಲ್ಲ. ಇಂತಹ ಶಾಸಕರ ಅಗತ್ಯವಾದರೂ ಏನೋ? ಹೀಗೆ ಆಕ್ರೋಶ ವ್ಯಕ್ತವಾಗಿದ್ದು ಶಾಸಕ ಪ್ರದೀಪ್ ಈಶ್ವರ್ ಸ್ವಂತ ಗ್ರಾಮ ಪೆರೇಸಂದ್ರದಲ್ಲಿ. ಕಾರಣ ಅಮಾಯಕ ಬಾಲಕಿಯೊಬ್ಬಳ ಸಾವು. ಈ ಸಾವಿಗೆ ವೈದ್ಯಕೀಯ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪ. ಪೆರೇಸಂದ್ರ ಗ್ರಾಮದ ಸುಮಾರು 9 ವರ್ಷದ ಶಶಿಕಲಾ ಎಂಬ ಬಾಲಕಿ ಮನೆಯ ಮುಂದೆ ಆಟವಾಡುವಾಗ ಎಡವಿ ಬಿದ್ದಿದ್ದಾರೆ. ಬಿದ್ದ ಕಾರಣಕ್ಕೆ ಆಕೆಗೆ ಹೆಚ್ಚು ಗಾಯಗಳೇನೂ ಆಗಿರಲಿಲ್ವಂತೆ. ಆದರೆ ಉಸಿರಾಟದ ತೊಂದರೆಯಾಗಿದೆ ಎಂಬುದು ಪೋಷಕರ ಅಳಲು. ಇದರಿಂದ ಕೂಡಲೇ ಪೆರೇಸಂದ್ರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಗುವನ್ನು ಕರೆತರಲಾಗಿದೆ. ಆದರೆ ಸಂಜೆ 6 ಗಂಟೆ ಸಮಯವಾಗಿದೆ, ಜೊತೆಗೆ ಭಾನುವಾರ. ಹಾಗಾಗಿ ವೈದ್ಯರಿರಲಿ, ಕನಿಷ್ಠ ವೈದ್ಯಕೀಯ ಸಿಬ್ಬಂದಿಯು ಆಸ್ಪತ್ರೆಯಲ್ಲಿ ಇರಲಿಲ್ವಂತೆ. ಇದರಿಂದ ಕೂಡಲೇ ಮಗುವನ್ನು ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮಗು ಕೊನೆಯುಸಿರು ಎಳೆದಿದೆ. ಇದರಿಂದ ಮೃತ ಬಾಲಕಿಯ ಪೋಷಕರು ಮತ್ತು ಪೆರೇಸಂದ್ರ ಗ್ರಾಮಸ್ಥರು ಸ್ಥಳೀಯವಾಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿದ್ದರೆ ಕನಿಷ್ಠ ಪ್ರಾಥಮಿಕ ಚಿಕಿತ್ಸೆ ನೀಡಿ ಮಗುವನ್ನು ಉಳಿಸಬಹುದಿತ್ತು. ಇದೇ ಗ್ರಾಮದವರು ಶಾಸಕರಾಗಿದ್ದರೂ ಆಸ್ಪತ್ರೆಗೆ ಅಗತ್ಯ ಮೂಲ ಸೌಕರ್ಯ ಒದಗಿಸುವಲ್ಲಿ ವಿಫಲವಾಗಿರುವುದು ಶೋಚನೀಯ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ, ಪೆರೇಸಂದ್ರ ಗ್ರಾಮದ 9 ವರ್ಷದ ಶಶಿಕಲಾ ಎಂಬ ಮಗು ಮೃತಪಟ್ಟಿದೆ. ಮನೆಯ ಬಳಿ ಆಟ ಆಡುವಾಗ ಬಿದ್ದು ಅಲ್ಪ ಸ್ವಲ್ಪ ಗಾಯಗಳಾಗಿವೆ. ಉಸಿರಾಟದ ತೊಂದರೆ ಎದುರಾಗಿದೆ. ಸಂಜೆ 6 ಗಂಟೆಗೆ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಲಿ ಸಿಬ್ಬಂದಿಯಾಗಲಿ ಇರಲಿಲ್ಲ. ಹಾಗಾಗಿ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ಸಾಗಿಸುವಾಗ ಮಗು ಕೊನೆಯುಸಿರು ಎಳೆದಿದೆ. ಇಲ್ಲಿನ ತಪ್ಪುಗಳ ಬಗ್ಗೆ ಪರಿಶೀಲನೆ ಮಾಡುವ ಪ್ರಯತ್ನವನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾಡುತ್ತಿಲ್ಲ. 3 ವರ್ಷಗಳಾದರೂ ಯಾವುದೇ ಅಭಿವೃದ್ಧಿಯ ಚಿಂತನೆ ಶಾಸಕರಿಗೆ ಇಲ್ಲ ಎಂದು ಆರೋಪಿಸಿದರು. ಸ್ಥಳೀಯರು ಮಾಧ್ಯಮದಲ್ಲಿ ಎಷ್ಟೇ ಎಚ್ಚರಿಸಿದರೂ ಶಾಸಕರು ತಿದ್ದಿಕೊಳ್ಳುವ ಪ್ರಯತ್ನ ಮಾಡಿಲ್ಲ. ಬಹಳಷ್ಟು ಮಂದಿ ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಮೃತಪಡುವುದು ಸಾಮಾನ್ಯವಾಗಿದೆ. ಕಳೆದ ತಿಂಗಳ 27ರಂದು ಶಾಸಕರು ಕ್ಷೇತ್ರಕ್ಕೆ ಬಂದವರು ಮತ್ತೆ ಇತ್ತ ತಿರುಗಿಯೂ ನೋಡಿಲ್ಲ. ಅವರು ಕ್ಷೇತ್ರಕ್ಕೆ ಕಾಲಿಟ್ಟು 23 ದಿನಗಳಾಗಿದೆ. ಅಧಿಕಾರಿಗಳನ್ನು ಕಳುಹಿಸಿ ಮನವೊಲಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ವೈದ್ಯಕೀಯ ಕಾಲೇಜು ಆರಂಭವಾಗಿ 4 ವರ್ಷಗಳಾದರೂ ಆಸ್ಪತ್ರೆ ಆರಂಭವಾಗಿಲ್ಲ. ಇಲ್ಲಿ ಆಸ್ಪತ್ರೆ ಇದ್ದಿದ್ದರೆ ಎಷ್ಟೋ ಜನರ ಜೀವ ಉಳಿಯುತ್ತಿತ್ತು. ಸರ್ಕಾರದ ವೈಫಲ್ಯ, ಶಾಸಕರ ವೈಫಲ್ಯ, ಮುಖ್ಯಮಂತ್ರಿಗಳ ಗಮನಕ್ಕೆ ತರುವ ಯೋಗ್ಯತೆಯು ಶಾಸಕ ಪ್ರದೀಪ್ ಈಶ್ವರ್ ಅವರಿಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಿನ್ನೆ ನಮ್ಮ ಪೆರೇಸಂದ್ರ ಗ್ರಾಮದ ಶಶಿಕಲಾ ಅನ್ನೋ ಒಂದು ಹೆಣ್ಣು ಮಗು, ಚಿಕ್ಕ ಮಗು, 3ನೇ ಕ್ಲಾಸ್ ಮಗು, ಒಂದು 8-9 ವರ್ಷ ಇರ್ಬೋದು ಪಾಪ. ಮನೆ ಹತ್ರ ಆಟ ಆಡಬೇಕಾದ್ರೂ ಏನೋ ಆಗಿ ಅಕಸ್ಮಾತಾಗಿ ಬಿದ್ದಿದೆ.
ತುಂಬ ಇಂಜುರಿ ಏನೂ ಆಗಿರಲಿಲ್ಲ. ಉಸಿರಲ್ಲಿ ಏನೋ ಸ್ವಲ್ಪ ತೊಂದರೆನೋ ಏನೋ ಆಗಿದೆ, ಉಸಿರಾಟದ ತೊಂದರೆನೋ ಆ ಥರದ್ದು ಏನೋ ಆಗಿದೆ ಪಾಪ ಮಗುಗೆ. ಇಮ್ಮಿಡಿಯೇಟು 6 ಗಂಟೆಗೆ ಇಲ್ಲಿ ನಮ್ಮ ಆಸ್ಪತ್ರೆಗೆ ತೊಗೊಂಬಂದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ತೊಗೊಂಬಂದಾಗ ಅವ್ರಿಗೆ ಯಾರೂ ಇಲ್ಲಿ ಸಿಬ್ಬಂದಿ ಇರಲಿಲ್ಲ. 6 ಗಂಟೆಗೇನೋ ಹೊರಟೋಗಿದ್ರಂತೆ, ನೆನ್ನೆ ಭಾನುವಾರ ಬೇರೆ. ಅದ್ರ ನಂತರ ಅವ್ರು ಏನು ಮಾಡಿದ್ದಾರೆ, ಇಲ್ಲೆಲ್ಲೋ ಒಂದಷ್ಟು ಏನು ಚಿಕ್ಕಬಳ್ಳಾಪುರಕ್ಕೇನೋ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಮಗು ತೀರ್ಕೊಂಡಿದೆ. ಏನು ದೊಡ್ಡ ಏನು ಹುಡುಗಿಗೆ ಇಂಜುರಿ ಆಗಿರಲಿಲ್ಲ. ಒಂದು ಕರೆಕ್ಟಾಗಿರೋವಂಥ ಒಂದು ಎಮರ್ಜೆನ್ಸಿ ಒಂದು ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಆ ಪ್ರೀಶಿಯಸ್ ಅವರ್ಸಲ್ಲಿ ಆ ಮಗು ಉಳ್ಕೊತಿತ್ತು. ಮತ್ತು ಇದೊಂದು ಮಗು ಕತೆ ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಪೆರೇಸಂದ್ರದಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಡೆನೂ ಈ ರೀತಿ ಆಗ್ತಿದೆ. ಹಾಸ್ಪಿಟ್ಲ್ಗಳಂತೂ ಅಧ್ವಾನ ಆಗಿಬಿಟ್ಟಿದೆ. ಇದನ್ನು ನೋಡೋರು ಯಾರೂ ಇಲ್ಲ. ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಚೂರು ಕೂಡ ಜ್ಞಾನ ಇಲ್ಲ. ಇದನ್ನೆಲ್ಲ ಬಂದು ಅಡ್ರೆಸ್ ಮಾಡಬೇಕು, ಏನು ತಪ್ಪುಗಳಾಗ್ತಿದೆ ಏನಿಲ್ಲ ಅಂತ ನೋಡಬೇಕು. ಈಗ ಮೊನ್ನೆ ಬೈರತಿ ಸುರೇಶ್ ಅವ್ರು ಏನು ಮಾಡಿದ್ರು, ಹೋದರು ಆ ಬಸ್ಸುಗಳಲ್ಲೆಲ್ಲ ಓಡಾಡಿದ್ರು, ಏನು ತೊಂದರೆ ಆಗ್ತಿದೆ ಏನಂತ ಅರ್ಥ ಮಾಡ್ಕೊಳೋಕೆ ಪ್ರಯತ್ನ. ಯಾವುದೇ ಪಕ್ಷ ಆಗಿರಲಿ ಏನಾದರೂ ಆ ಥರ ಕೆಲಸ ಮಾಡಿದಾಗ ನೋಡೋಕ್ಕೂ ಖುಷಿ ಆಗುತ್ತೆ. ಹೌದಪ್ಪ ಏನೋ ಮಾಡ್ತೀರಾ. ಆ ಮನುಷ್ಯ ಇದುವರೆಗೂ 3.5 ವರ್ಷ ಆಗಿದೆ ಪ್ರದೀಪ್ ಈಶ್ವರ್. ಈ ರೀತಿ ಯಾವುದೇ ಆದಂಥ ಒಂದು ಇದು ಮಾಡಿಲ್ಲ. ಬೇಸಿಕ್ ನೀಡ್ ಇದು, ಏನು ಹಾಸ್ಪಿಟ್ಲ್ ಅನ್ನೋದು ಬೇಸಿಕ್ ನೀಡು. ಆ ಹಾಸ್ಪಿಟ್ಲಿಗೆ ಬಂದು ಅವರು ಸರಿಯಾಗಿ ನೋಡಿ ಸರಿ ಇದೆಯಾ ಇಲ್ವ ಇಲ್ಲಿ ವ್ಯವಸ್ಥೆ ಅನ್ನೋದನ್ನು ಕೂಡ ಯಾವತ್ತೂ ಗಮನಿಸಿಲ್ಲ. ಇದನ್ನು 10 ಬಾರಿ ಪಾಪ ನಮ್ಮ ಹುಡುಗರು ಅವರು ಇವರೆಲ್ಲ ವಿಡಿಯೋಗಳು ಮಾಡಿ ಅವರ ಅಸಹಾಯಕತೆಯನ್ನು ಹಾಸ್ಪಿಟ್ಲ್ ಸರಿ ಇಲ್ಲ, ಜನ ಸತ್ತೋಗ್ತಿದ್ದಾರೆ, ತೊಂದರೆ ಆಗ್ತಿದೆ ಅಂತೆಲ್ಲ ಹೇಳಿದ ಮೇಲೂ ಸಹ ಏನೂ ಅವರು ಒಂದು ಚೂರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಇವತ್ತು ನಮ್ಗೆ ಕಾಣ್ತಿರೋದಕ್ಕೆ ಇವತ್ತು ಗೊತ್ತಾಗ್ತಿದೆ ಅಷ್ಟೇ. ಎಷ್ಟೋ ಜನ ಅಸಹಾಯಕರು ಈ ಥರ ಮೀಡಿಯಾ ಮುಂದೆ ಬಂದಿಲ್ಲ, ಏನೂ ಇಲ್ಲ. ತುಂಬ ಜನ ಪ್ರಾಣಗಳು ಕಳ್ಕೊಂಡಿದ್ದಾರೆ, ತುಂಬ ಜನರ ಕುಟುಂಬಗಳು ಅನಾಥ ಆಗಿದೆ, ತುಂಬ ಜನ ಹೆಣ್ಮಕ್ಳು ವಿಧವೆಯರಾಗಿದ್ದಾರೆ, ತುಂಬ ಜನ ತಾಯಂದರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಈ ರೀತಿಯಾದಂಥ ವ್ಯವಸ್ಥೆ ಏನು ಒಂದು ಅರಾಜಕತೆ ಏರ್ಪಟ್ಟಿದೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಎಲ್ಲೂ ಒಂದು ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲ. ಯಾವತ್ತೋ ಬರ್ತಾರೆ, ಯಾವುದೋ ಜಾತಿ ಮಧ್ಯದ ಕಲಹ ಉಂಟಾಕೋದಕ್ಕೋ ಇನ್ನೊಂದಕ್ಕೋ ಏನೋ ಬಂದು ನೋಡಿ 27ನೇ ತಾರೀಕು ಬಂದಿರೋ ಮನುಷ್ಯ ಇವತ್ತು 20ನೇ ತಾರೀಕು 23 ದಿವಸ ಆಗಿದೆ. ಎಷ್ಟು ನಾವು ದಿನಕ್ಕೆ 2 ಸಲ, ನಾನು ಬೆಂಗಳೂರಲ್ಲೇ ಇದ್ದರೂ ಸಹ ದಿನಕ್ಕೆ 2 ಸಲ ಬರೋ ಅಂಥ ಬರ್ತೀವಿ. ಬೇರೆ ಇವು ಎಲ್ಲರೂ ಬಂದು ಹೋಗ್ತಿರ್ತಾರೆ. ಇವರು 23 ದಿವಸ ಆದರೂ ಇದೇ ಬಂದಿಲ್ಲ. ಇದು ಇವತ್ತೊಂದಲ್ಲ, ಪ್ರತಿ ಸಲನೂ ಹಂಗೆ 45 ದಿವಸ, 1-2 ತಿಂಗಳು 3 ತಿಂಗಳು ಬರೋದೇ ಇಲ್ಲ ಮನುಷ್ಯ. ಇಂಥ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಏನು ಮಾಡೋಕ್ಕೆ ಸಾಧ್ಯ? ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥವರೆಲ್ಲ ಯಾಕಿರಬೇಕು? ಈ ರೀತಿ ಜೀವಗಳು ಕಳ್ಕೊತಾ ಇದ್ದಾರೆ. ಪಾಪ ಆ ಮಗು ಇವತ್ತು ಸತ್ತೋಗಿದೆ. ದಲಿತ ಕುಟುಂಬ, ಬಡ ಕುಟುಂಬ, ಅವ್ರಿಗೊಂದು ಸಾಂತ್ವನ ಹೇಳೋ ಅಂಥ ಕೆಲಸ ಕೂಡ ಇವ್ರು ಯಾರೂ ಮಾಡಿಲ್ಲ. ಇಲ್ಲಿ ಬಂದು ನಾವು ಇವತ್ತು ಕೂತಿರೋದಕ್ಕೆ ಇಡೀ ತಿಪ್ಪೆ ಸಾರ್ಸೋಕ್ಕೆ ಬಂದಿದ್ದಾರೆ. ಅಧಿಕಾರಿಗಳನ್ನು ಕಳಿಸಿ ನಮ್ಮನ್ನು ಮನವೊಲಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಕೂಗಳತೆ ದೂರದಲ್ಲಿ ನಮ್ಮದು ಮೆಡಿಕಲ್ ಕಾಲೇಜ್ ಇದೆ, 1 ಕಿಲೋಮೀಟ್ರ್ ದೂರ. ಆ ಮೆಡಿಕಲ್ ಕಾಲೇಜಲ್ಲಿ ಇವತ್ತವರೆಗೂ ಆಸ್ಪತ್ರೆ ಇಲ್ಲ. ಏನು ಆಸ್ಪತ್ರೆ 4 ವರ್ಷ ಆಗಿದೆ ಆಗಿ, ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿದೆ. 4 ವರ್ಷದ ಪಾಪ ವಿದ್ಯಾರ್ಥಿಗಳು, ಮೆರಿಟ್ ಸ್ಟೂಡೆಂಟ್ಸು ಮೆಡಿಕಲ್ ಕಾಲೇಜಲ್ಲಿ ಬರೋದು, ಏನು ಅದು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗೋವಂಥದ್ದು. ಅವ್ರಿಗೆ ಆಸ್ಪತ್ರೆ ಇಲ್ಲ, ಆಸ್ಪತ್ರೆಗಳೇ ಅವ್ರಿಗೆ ಪ್ರಯೋಗಾಲಯ. ಅಲ್ಲಿಗೆ ಇನ್ನೆಲ್ಲೋ ಕರ್ಕೊಂಡು ಹೋಗ್ತಾರೆ ಪಾಪ. ಜೊತೆಗೆ ಇಲ್ಲಿ ಆಸ್ಪತ್ರೆ ಇದ್ದಿದ್ದರೆ ಎಷ್ಟೊಂದು ಜನಗಳ ಜೀವ ಉಳಿತಾ ಇತ್ತು. ಸುಮಾರು ಒಂದು 300-400 ಹಳ್ಳಿಗಳ ಜನ ಈಸಿಯಾಗಿ ಅಲ್ಲಿಗೆ ಹೋಗ್ತಿದ್ರು. ಯಾವುದನ್ನೂ ಮಾಡ್ತಿಲ್ಲ. ಸರ್ಕಾರದ ವೈಫಲ್ಯ, MLA ವೈಫಲ್ಯ. ಇದನ್ನು ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬರೋಷ್ಟು ಯೋಗ್ಯತೆ ಕೂಡ ಈ ಪ್ರದೀಪ್ ಈಶ್ವರ್ಗಿಲ್ಲ. ಮಂತ್ರಿಯಾಗ ಕೊಟ್ಟಿದ್ದಾರೆ. ಮಂತ್ರಿಯಾಗಿ ಯಾರನ್ನೇನು ಮಾಡಬೇಕು ಅಂತಿದ್ದಾರೋ ಗೊತ್ತಿಲ್ಲ. ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ನಾವಿವತ್ತು ಜನಗಳಿಗೆ ಇನ್ಮೇಲೆ ಆ ರೀತಿ ಅನ್ಯಾಯ ಆಗಬಾರ್ದು. ಆ ಮಗುಗೆ ಆ ಸತ್ತೋಗಿರೋಂಥ ಮಗು ಮನೆಯಲ್ಲಿ ಹಣ ಕೊಡೋಕ್ಕೆ ಹೋದೆ ನಾನು. ಅವರೊಂದೇ ಮಾತು ಹೇಳಿದ್ದು, ನಮ್ಗೆ ಹಣ ಬೇಡ, ನಮ್ಮ ಮಗುಗಾಗಿರೋ ಅಂತಹ ಅನ್ಯಾಯ, ನಮ್ಮ ಕುಟುಂಬಕ್ಕಾಗಿರೋ ಅನ್ಯಾಯ ಇನ್ನೊಂದು ಸಲ ಆಗಬಾರ್ದು. ಇದಕ್ಕೆ ಹೋಗಿ ತಾವು ಹೋರಾಟ ಮಾಡಬೇಕು. ಅದನ್ನು ಮಾಡಿದ್ರೆ ನೀವು ನಮಗೆ ಹಣ ಕೊಟ್ಟಕ್ಕಿಂತ ಜಾಸ್ತಿ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಕರೆಗೋಸ್ಕರ ನಾವಿಲ್ಲಿ ಬಂದು ಕೂತಿದ್ದೀವಿ. ಇನ್ಯಾವ ಕುಟುಂಬಗಳಲ್ಲೂ ಈ ರೀತಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದಿರಾ ಯಾರು ಸಾಯಬಾರ್ದು ಅಂತ ನಂಗಿದ್ರೆ ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಬದಲಾವಣೆ ಆಗಬೇಕು. ಏನು 4 ವರ್ಷದಿಂದಲೂ ನೆನೆಗುದ್ದಿಗೆ ಬಿದ್ದಿರೋ ಅಂತಹ ಮೆಡಿಕಲ್ ಆಸ್ಪತ್ರೆ ಏನಿದೆ, ಕಾಲೇಜಿಗೆ ಅಟ್ಯಾಚ್ ಆಗಿರೋವಂಥದ್ದು, ಅದು ಇಮ್ಮಿಡಿಯೇಟಾಗಿ ಪ್ರಾರಂಭ ಆಗಬೇಕು. ಲಕ್ಷಾಂತರ ಕೋಟಿ ಬಜೆಟ್ ಹಾಕ್ತೀರಾ, ಹೆಲ್ತ್ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಿದೆ. ಅದಕ್ಕೆ ನೀವು ಹಣ ಕೊಟ್ಟು ಅದನ್ನು ಸರಿ ಮಾಡೋವಂಥ ಯೋಗ್ಯತೆ ಇಲ್ದಿರೋ ಸರ್ಕಾರಗಳಿಗೆ ನಿಮಗೆ ಚೀಮಾರಿ ಆಗ್ತಾಯಿದ್ದೀವಿ. ಪೆರೇಸಂದ್ರ ಗ್ರಾಮ ಮಾತ್ರ ಅಲ್ಲ, ಇಡೀ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ನಿಮಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಿದೆ. ಮೃತ ಮಗುವಿನ ಕುಟುಂಬಕ್ಕೆ ಧನ ಸಹಾಯ ಮಾಡಲು ತಾವು ಮುಂದಾದ ವೇಳೆ ತಮ್ಮ ಮಗುವಿಗೆ ಆದ ಅನ್ಯಾಯ ಮತ್ತೊಬ್ಬರಿಗೆ ಆಗಬಾರದು. ನಮಗೆ ಹಣ ಬೇಡ ಎಂದು ಮೃತ ಬಾಲಕಿ ಕುಟುಂಬದವರು ಹೇಳಿದ್ದಾರೆ. ಹೋರಾಟ ಮಾಡಿ ವ್ಯವಸ್ಥೆ ಸರಿಪಡಿಸುವಂತೆ ಅವರು ಕೋರಿದರು. ಇಂತಹ ಘಟನೆ ಪುನರಾವರ್ತನೆಯಾಗಬಾರದು. ವ್ಯವಸ್ಥೆ ಬದಲಾಗಬೇಕು. 4 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆ ಆರಂಭವಾಗಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಜಿಲ್ಲೆಯ ಜನತೆ ಛೀಮಾರಿ ಹಾಕುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಶಿಡ್ಲಘಟ್ಟ ನಗರದ 7ನೇ ವಾರ್ಡಿನ ನಾಗರಿಕರು ನಗರಸಭೆ ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಂವಿಧಾನಾತ್ಮಕವಾಗಿ ಸಮಾಜದಲ್ಲಿರುವ ಪ್ರತಿಯೊಬ್ಬರಿಗೆ ಮೂಲಭೂತವಾಗಿ ಕುಡಿಯುವ ನೀರು, ರಸ್ತೆ, ಚರಂಡಿ, ವಿದ್ಯುತ್ ದೀಪ ಇನ್ನಿತರ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿದ ಘಟನೆ ಇಂದು ನಡೆಯಿತು. ಸುಮಾರು 2 ತಿಂಗಳಿಂದ ಈ ಚೇಂಬರ್ ಬ್ಲಾಕ್ ಆಗುತ್ತೆ. 2-3 ಸಲ ಮುನ್ಸಿಪಲ್ ಅರ್ಜಿ ಕೂಡ ಕೊಟ್ಟಿದ್ದೀವಿ. ಶಿಡ್ಲಘಟ್ಟ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 7ನೇ ವಾರ್ಡಿನಲ್ಲಿ ದಲಿತರು, ಮುಸ್ಲಿಮರು ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ ಎಂದು ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾರ್ಡಿನಲ್ಲಿ ಕುಡಿಯುವುದಕ್ಕೆ ನೀರಿಲ್ಲ, ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ. ಚರಂಡಿಗಳು ತುಂಬಿ ತುಳುಕಾಡಿ ಸೊಳ್ಳೆಗಳಿಗೆ ಆಶ್ರಯ ತಾಣವಾಗಿದೆ. ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಆವರಿಸಿದೆ. ಈಗಾಗಲೇ ಹಲವರು ಜ್ವರ ಇನ್ನಿತರ ಕಾಯಿಲೆಗಳಿಂದ ಮರಳಿ ಆಸ್ಪತ್ರೆಯಲ್ಲಿ ದುಬಾರಿ ವೆಚ್ಚ ಪಾವತಿಸಿ ಚಿಕಿತ್ಸೆ ಪಡೆಯುವಂತಾಗಿದೆ ಎಂದು ನಗರಸಭೆಯ ಅಧಿಕಾರಿಗಳು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ಕಾರ್ಯವೈಖರಿ ವಿರುದ್ಧ ಅಸಮಾಧಾನ ಹೊರಹಾಕಿದರು. ವಾರ್ಡ್ ಸಂಖ್ಯೆ 7ರಲ್ಲಿ ಅತ್ಯಧಿಕವಾಗಿ ದಲಿತರು ಮತ್ತು ಮುಸ್ಲಿಮರು ವಾಸ ಮಾಡುತ್ತಿದ್ದಾರೆ. ನಗರಸಭೆಯ ಅಧಿಕಾರಿಗಳಿಗೆ ಇಲ್ಲಿನ ಜನ ಅನುಭವಿಸುತ್ತಿರುವ ಸಂಕಷ್ಟಗಳ ಸಮಸ್ಯೆಗಳ ಕುರಿತು ಲಿಖಿತ ದೂರು ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಪ್ರಯೋಜನ ಇಲ್ಲದಂತಾಗಿದೆ. ಅಧಿಕಾರಿಗಳು ಮುಸ್ಲಿಮರು ಮತ್ತು ದಲಿತರು ವಾಸ ಮಾಡುತ್ತಿರುವ ಕಾಲೋನಿಗಳನ್ನು ಅಭಿವೃದ್ಧಿಗೊಳಿಸುವ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿ ಮುಸ್ಲಿಂ ದಲಿತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಎಂದು ಕೆಂಡಕಾರಿದರು. ನಗರಸಭೆ ಆಡಳಿತ ಅಧಿಕಾರಿ ಆಗಿರುವ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಈ ವಾರ್ಡಿನ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ರಾಜ್ಯ ಪರಿಶಿಷ್ಟ ಜಾತಿ ಆಯೋಗ ಮತ್ತು ಅಲ್ಪಸಂಖ್ಯಾತರ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಎಚ್ಚರಿಸಿದರು. ನಗರಸಭೆ ಮಾಜಿ ಸದಸ್ಯ ಶಿವಮ್ಮ ಮುನಿರಾಜು ಮಾತನಾಡಿ, ವಾರ್ಡಿನ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಳೆದ 1.5 ವರ್ಷದ ಹಿಂದೆ ಕೈಗೊಂಡ ರಸ್ತೆಯ ಅಭಿವೃದ್ಧಿ ಕಾರ್ಯವನ್ನು ಇದುವರೆಗೂ ಪೂರ್ಣಗೊಳಿಸಿಲ್ಲ. ಇದರಿಂದಾಗಿ ನಾಗರಿಕರು, ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಚರಿಸಲು ಹರಸಾಹಸ ಮಾಡುವಂತಾಗಿದೆ. ಇನ್ನು ಒಳಚರಂಡಿಯ ಅವ್ಯವಸ್ಥೆಯು ಹೇಳತೀರದಂತಾಗಿದ್ದು, ರಸ್ತೆ ಅಭಿವೃದ್ಧಿ ವಿಷಯದಲ್ಲಿ ಗುತ್ತಿಗೆದಾರ ತೀವ್ರ ನಿರ್ಲಕ್ಷ್ಯ ವಹಿಸಿದ್ದು ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಎಲ್ರಿಗೂ ನಮಸ್ಕಾರ. ನಾನು ಶಿವಮ್ಮ ಮುನಿರಾಜು, 7ನೇ ವಾರ್ಡ್ನ ಮಾಜಿ ನಗರಸಭೆ ಸದಸ್ಯರು. ನಮ್ಮ ವಾರ್ಡಲ್ಲಿ ತುಂಬ ತೊಂದರೆಗಳಿವೆ. ನಾವು ಅಧಿಕಾರದಲ್ಲಿದ್ದಾಗ ನಮ್ಮಲ್ಲಿ ಆದಷ್ಟು ಪ್ರಾಮಾಣಿಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು, ಎಲ್ಲ ಸ್ವಚ್ಛತೆಯನ್ನು, ಎಲ್ಲ ನೀರಿನ ವ್ಯವಸ್ಥೆಯನ್ನು ಎಲ್ಲ ಜನರಿಗೂ ಸಾರ್ವಜನಿಕರಿಗೆಲ್ಲ ಹಾಗೆ ಪೂರೈಸಿದ್ದೀವಿ. ನಾವು ಅಧಿಕಾರದಿಂದ ಇಳಿದ ಮೇಲೆ ಕಸದ ವಿಲೇವಾರಿ ಮಾಡ್ತಾಯಿಲ್ಲ, ಸರಿಯಾಗಿ ನೀರಿನ ವ್ಯವಸ್ಥೆಯನ್ನು ಕೊಡ್ತಾ ಇಲ್ಲ, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಜೊತೆಗೆ ಈ ಒಂದು ರಸ್ತೆ 7ನೇ ವಾರ್ಡ್ನ ರಸ್ತೆ ಮುಖ್ಯದ್ವಾರ ಸಿದ್ಧಾರ್ಥ ನಗರಕ್ಕೆ ಯಾರೇ ತೀರ್ಕೊಂಡ್ರು ನಮ್ಮ ಸಿದ್ಧಾರ್ಥ ನಗರದಲ್ಲಿ ಇದೇ ಅಂತ್ಯ ಸಂಸ್ಕಾರಕ್ಕೆ ಎತ್ಕೊಂಡು ಹೋಗುವಂಥ ಜಾಗ. ಈ ಒಂದು ರಸ್ತೆನ ತುಂಬ ತಡವಾಗಿ ಮಾಡ್ತಾ ಇದ್ದಾರೆ. ಇದು 24 ತಿಂಗಳಾಗಿದೆ. ಜೊತೆಗೆ ನಾವು ಸಿದ್ಧಾರ್ಥ ನಗರದಿಂದ ಕೆಲವೊಂದು ಯುವಕರು ಹೋಗಿ ನಗರಸಭೆಯ ಅಧಿಕಾರಿಗಳಿಗೆ ಕಂಪ್ಲೇಂಟನ್ನು ಮಾಡಿದ್ದಾರೆ. ಈ ರಸ್ತೆಯನ್ನು ಪೂರ್ಣಗೊಳಿಸಿ ಅಂತೇಳಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ರಸ್ತೆ ತಡವಾಗಿದೆ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮಾವಿಗೆ ಬೆಂಬಲ ಬೆಲೆ ಯೋಜನೆ ವಿಸ್ತರಣೆಗೆ ಆಗ್ರಹಿಸಿ ಕೋಲಾರ ನಗರದ ಹೊರವಲಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾವು ಬೆಳೆಗಾರರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಅವರಿಗೆ ಮನವಿ ಸಲ್ಲಿಸಿದರು.
ರೈತರಿಗೆ ನ್ಯಾಯ ಸಿಗಲೇಬೇಕು. ನೋಂದಣಿ ಅವಧಿಯನ್ನು ವಿಸ್ತರಣೆ ಮಾಡಲೇಬೇಕು. ನೋಂದಣಿ ಅವಧಿಯಿಂದ ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು. ಮಾವು ಬೆಳೆಗಾರರನ್ನು ಬೀದಿಗೆ ತಳ್ಳಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಮಾವಿಗೆ ಬೆಂಬಲ ಬೆಲೆ ಯೋಜನೆ ವಿಸ್ತರಣೆಗೆ ಆಗ್ರಹಿಸಿ ಕೋಲಾರ ನಗರ ಹೊರವಲಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾವು ಬೆಳೆಗಾರರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚಿನ್ನಪ್ಪ ರೆಡ್ಡಿ, 1.30 ಲಕ್ಷ ಟನ್ ಮಾವು ಖರೀದಿಗೆ ಬೆಂಬಲ ಬೆಲೆ ಘೋಷಿಸಿದ್ದ ರಾಜ್ಯ ಕೇಂದ್ರ ಸರ್ಕಾರ, ಆದರೆ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಿಸದೆ ಧೋರಣೆ ತೋರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಖರೀದಿ ಮಿತಿ ಅಂತ್ಯ ಹಿನ್ನೆಲೆ ಬೆಂಬಲ ಬೆಲೆ ಸ್ಥಗಿತಗೊಳಿಸಿರೋ ರಾಜ್ಯ ಸರ್ಕಾರವು ಇದರಿಂದ 4,000ಕ್ಕೂ ಹೆಚ್ಚು ರೈತರು ಬೆಂಬಲ ಬೆಲೆಯಿಂದ ವಂಚಿತರಾಗಿದ್ದಾರೆ. ಕೂಡಲೇ ಬೆಂಬಲ ಬೆಲೆ ಖರೀದಿ ಮಿತಿ ಏರಿಸಿ ಬೆಂಬಲ ಬೆಲೆ ವಿಸ್ತರಣೆ ಮಾಡುವಂತೆ ಆಗ್ರಹಿಸಿದರು. ಕೇಂದ್ರದ ರಾಜ್ಯ ಸರ್ಕಾರದ ದೃಢ ನಿರ್ಧಾರಗಳಿಂದ ಸಂಪೂರ್ಣವಾಗಿ ರೈತರಿಗೆ ಬಳಕೆಯಾಗದ ಬೆಂಬಲ ಬೆಲೆ ಯೋಜನೆ ನೆಲಕಚ್ಚಿದೆ. ಆದಷ್ಟು ಶೀಘ್ರವಾಗಿ ನೋಂದಣಿ ಮಾಡುವ ಪ್ರಕ್ರಿಯೆಗೆ ಆದೇಶ ನೀಡಬೇಕು. ಇಲ್ಲವಾದಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು. ಜನಪ್ರತಿನಿಧಿಗಳ ಮನೆಗಳ ಮುಂದೆ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೆಡ್ಡಿ ಅಂತೇಳಿ ನಾನು ಜಿಲ್ಲಾ ಮಾವು ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದೇನೆ. ಇವತ್ತು ನಿರಂತರವಾಗಿ ಈ ಒಂದು ಬೆಂಬಲ ಬೆಲೆಯ ರಿಜಿಸ್ಟ್ರೇಷನನ್ನು ಮುಂದುವರಿಸಬೇಕು, ಅದನ್ನು ಪ್ರಾರಂಭ ಮಾಡಿಸಬೇಕು ಅಂತೇಳಿ 15 ದಿನಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಮತ್ತು ತೋಟಗಾರಿಕೆ ಎಲ್ಲ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಿದರೂ ಸಹ ಈ ರಿಜಿಸ್ಟ್ರೇಷನನ್ನು ಪ್ರಾರಂಭಗೊಳಿಸುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಅಧಿಕಾರಿ ವರ್ಗ. ಆದ್ದರಿಂದ ಇಲ್ಲಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತಿದೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ಭಾಗದ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮನ್ನು ದಿಕ್ಕಾಪಾಲು ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರಗಳು ನಮ್ಮ ಹೋರಾಟದ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ. ಇದು ಮುಂದುವರಿಯಕ್ಕೆ ಬಿಡಲ್ಲ. ಹೋರಾಟಗಳನ್ನು ನಮ್ಮನ್ನು ಕಸಿದುಕೊಳ್ಳಲು ಸರ್ಕಾರಗಳಿಗೆ ಸಾಧ್ಯವಿಲ್ಲ. ನಮ್ಮ ಹೋರಾಟಗಳು ಉಗ್ರ ರೀತಿಯ ಹೋರಾಟಗಳನ್ನು ಸರ್ಕಾರಗಳು ಕಾಣಬೇಕಾಗುತ್ತೆ. ಇದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ರಿಜಿಸ್ಟ್ರೇಷನನ್ನು ಮುಂದುವರಿಸಬೇಕು. ರಿಜಿಸ್ಟ್ರೇಷನನ್ನು ಈ ದಿನವೇ ಪ್ರಾರಂಭಗೊಳಿಸಬೇಕು. ಇಲ್ಲದಿದ್ದರೆ ಇವತ್ತು ನಾವು ಇಲ್ಲಿಂದ ಹೋರಾಟದಿಂದ ಎದ್ದೇಳೋದೇ ಇಲ್ಲ. ಇಲ್ಲಿ ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲೂ ನಮಗೆ ಬೆಂಬಲ ಸಿಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಬೆಲೆಯ ದಿಢೀರ್ ಕುಸಿತದಿಂದ ರೈತರೊಬ್ಬರು ಬೆಳೆದ ಟೊಮೊಟೊ ರಸ್ತೆ ಬದಿಯಲ್ಲಿ ಸುರಿದಿದ್ದಾರೆ. ತೀಮಾಕಲಪಲ್ಲಿ ಗ್ರಾಮದ ರೈತ ತಮ್ಮ ಅರ್ಧ ಎಕರೆ ಜಮೀನಿನಲ್ಲಿ ಟೊಮೊಟೊ ಬೆಳೆ ಬೆಳೆದಿದ್ದು, ಬೆಲೆ ಕುಸಿತದಿಂದ ರೈತರು ರಸ್ತೆಗೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಲೆ ದಿಢೀರ್ ಕುಸಿತದಿಂದ ರೈತರೊಬ್ಬರು ಬೆಳೆದ ಟೊಮೆಟೊ ರಸ್ತೆ ಬದಿಯಲ್ಲಿ ಸುರಿದಿದ್ದಾರೆ. ತೀಮಾಕಲಪಲ್ಲಿ ಗ್ರಾಮದ ರೈತ ತಮ್ಮ ಅರ್ಧ ಎಕರೆ ಜಮೀನಿನಲ್ಲಿ ಟೊಮೆಟೊ ಬೆಳೆ ಬೆಳೆದಿದ್ದು, ಬೆಲೆ ಕುಸಿತದ ಪರಿಣಾಮ ರೈತರು ರಸ್ತೆಗೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 15 ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಬಾಕ್ಸ್ ಒಂದಕ್ಕೆ 200ರಿಂದ 300 ರು ಮಾರಾಟ ಮಾಡಿದ್ದರು. ಆದರೆ ಈಗ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಒಂದು ಬಾಕ್ಸ್ ಬೆಲೆ ಕೇವಲ 30ರಿಂದ 50 ರು ಕೇಳಿದ್ದಾರೆ. ಹಾಗಾಗಿ ಬೇಸರಗೊಂಡ ರೈತರು ರಸ್ತೆ ಬದಿ ಸುರಿದಿದ್ದಾರೆ. ರೈತ ಶ್ರೀನಿವಾಸ್ ಟೊಮೆಟೊ ವಾಪಸ್ ತಂದು ಜಾನುವಾರುಗಳು ತಿನ್ನಲಿ ಎಂದು ತನ್ನ ಜಮೀನ ಬಳಿಯೇ ರಸ್ತೆ ಪಕ್ಕದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಸುರಿದಿದ್ದಾರೆ. ರೈತ ಶ್ರೀನಿವಾಸ್ ಟೊಮೆಟೊ ವಾಪಸ್ ತಂದು ಜಾನುವಾರುಗಳು ತಿನ್ನಲಿ ಎಂದು ತನ್ನ ಜಮೀನು ಬಳಿಯೇ ರಸ್ತೆಯ ಪಕ್ಕದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಸುರಿದಿದ್ದಾರೆ. ಟೊಮೆಟೊ ಹಣ್ಣು ಬಿಡಿಸಲು ಹೆಣ್ಣು ಮಕ್ಕಳಿಗೆ 200 ರು ಹಾಗೂ ಗಂಡು ಕೂಲಿಗಳಿಗೆ 500 ರು ಕೂಲಿ ನೀಡಬೇಕು. ಇದರ ಜೊತೆಗೆ ವಾಹನ ಬಾಡಿಗೆಯನ್ನು ಕೊಡಬೇಕು. ಸಿಗುವ ಇಷ್ಟು ಬೆಲೆಯಲ್ಲಿ ಇವನ್ನೆಲ್ಲ ಹೇಗೆ ನಿಭಾಯಿಸಬೇಕು ಎಂದು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. మంచి ఎండాకాలం పెట్టిండేది పైర్లు బతుక ఏం అగసాట్లు పడి వ్యవహారం చేసి ఇప్పుడు ఈ పొద్దు చినిపోయే పరిస్థితి వచ్చింది రైతు. ఎకరా ఎంత ఇంకా ఇప్పుడు 1,20,000 లాస్. 20,000 అంటే ఇప్పుడు 60,000 కూడా వెళ్ళింది.
ఎంత వచ్చా అంటే 2 లక్షలు వెళ్ళా ఎవడా పరిహారం కావాలా రైతులకి గవర్నమెంట్ ఇంకా. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್, BGS ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, SJCIT ಕ್ಯಾಂಪಸ್ನಲ್ಲಿ ಪ್ರಥಮ ವರ್ಷದ BBA, BCom ವಿದ್ಯಾರ್ಥಿಗಳ ನೂತನ ಶೈಕ್ಷಣಿಕ ವರ್ಷದ ಶುಭಾರಂಭ 2026 ವಿಜೃಂಭಣೆಯಿಂದ ನಡೆಯಿತು. ಚಿಕ್ಕಬಳ್ಳಾಪುರ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್, BGS ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, SJCIT ಕ್ಯಾಂಪಸ್ನಲ್ಲಿ ಪ್ರಥಮ ವರ್ಷದ BBA, BCom ಹಾಗೂ MCom ವಿದ್ಯಾರ್ಥಿಗಳ ನೂತನ ಶೈಕ್ಷಣಿಕ ವರ್ಷದ ಶುಭಾರಂಭ 2026 ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ BGS ಸಂಸ್ಥೆಯ ಪ್ರಾಂಶುಪಾಲರು ಮಾತನಾಡಿ, ಶಿಕ್ಷಣ ಕೇವಲ ಪದವಿ ಪಡೆಯುವುದಕ್ಕಷ್ಟೇ ಸೀಮಿತವಾಗಿರದೆ ಉತ್ತಮ ವ್ಯಕ್ತಿತ್ವ, ನೈತಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಜವಾಬ್ದಾರಿ ಬೆಳೆಸುವ ಸಾಧನವಾಗಬೇಕು ಎಂದರು. ಡಾಕ್ಟರ್ N. ಶಿವರಾಮರೆಡ್ಡಿ ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳು ಸಂವಹನ ಕೌಶಲ್ಯ, ಆತ್ಮವಿಶ್ವಾಸ, ತಾಂತ್ರಿಕ ಜ್ಞಾನ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ಸು ಸಾಧಿಸಬೇಕೆಂದು ಕರೆ ನೀಡಿದರು. ಡಾಕ್ಟರ್ JT ರಾಜು ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಶಿಸ್ತು, ಪರಿಶ್ರಮ ಮತ್ತು ನಿರಂತರ ಕಲಿಕೆಯ ಮನೋಭಾವವನ್ನು ಅಳವಡಿಸಿಕೊಳ್ಳಬೇಕೆಂದರು. ಎನ್. ಮಧುಸೂದನ್ ಮಾತನಾಡಿ, ವಿದ್ಯಾರ್ಥಿಗಳು ಕಾಲೇಜಿನ ಪ್ರತಿಯೊಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಬೇಕು ಎಂದು ಪ್ರೇರಣಾದಾಯಕ ಸಂದೇಶ ನೀಡಿದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಗ್ರಾಮ ಪೆರೇಸಂದ್ರದಲ್ಲಿಯೇ ಭುಗಿಲೆದ್ದ ಆಕ್ರೋಶ. ಸರ್ಕಾರ ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಬಾಲಕಿ ಮೃತಪಟ್ಟ ಆರೋಪ. ಶಿಡ್ಲಘಟ್ಟ ನಗರದ 7ನೇ ವಾರ್ಡಿನ ನಾಗರಿಕರಿಗೆ ನಿತ್ಯ ನರಕಯಾತನೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತೆ ವಿರುದ್ಧ ಸ್ಥಳೀಯರ ಕೆಂಡ. ದಲಿತ ಮುಸ್ಲಿಮರ ಕಾಲೋನಿಗಳೆಂದರೆ ಅಸಡ್ಡೆಯೇ ಎಂದು ಪ್ರಶ್ನಿಸುತ್ತಿರುವ ಜನ. ಮಾವಿಗೆ ಬೆಂಬಲ ಬೆಲೆ ಯೋಜನೆ ವಿಸ್ತರಣೆಗೆ ಆಗ್ರಹಿಸಿ ಕೋಲಾರದಲ್ಲಿ ಮಾವು ಬೆಳೆಗಾರರಿಂದ ಪ್ರತಿಭಟನೆ. ರಾಜ್ಯ ಕೇಂದ್ರ ಸರ್ಕಾರಗಳು ಅವಧಿ ವಿಸ್ತರಣೆ ಮಾಡಿ ಮಾವು ಬೆಳೆಗಾರರ ನೆರವಿಗೆ ಧಾವಿಸಲು ಒತ್ತಾಯ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.